ಮೊನ್ನೆ ನಮ್ಮ ರೈತ ಚಳವಳಿ ಆಯಿತು, BJP ರೈತ ಚಳವಳಿ ಆಯಿತು. ಅದರಲ್ಲಿ ಅವರು ಚಳವಳಿ ಮಾಡೋ ಒಂದು ಬರದಲ್ಲಿ, ರೈತರು ಚಳವಳಿ ಮಾಡೋ ಬರದಲ್ಲಿ ಕೆಲವೊಂದು ನಮ್ಮ ಶಾಸಕರಿಗೆ ಆಗಲಿ ನಮ್ಮ ಕಾಂಗ್ರೆಸ್ ಮುಖಂಡರುಗಳಿಗೆ ವೈಯಕ್ತಿಕವಾಗಿ ತೇಜೋವಧೆಗಳು ಮಾಡಿದ್ದಾರೆ. ಅದು ತಪ್ಪು. ಯಾಕೆಂದರೆ ನೀವೇ ನೋಡ್ತಾ ಇದ್ದೀರಾ, ಇತ್ತೀಚಿನ ದಿನಗಳಲ್ಲಿ 2.5 ವರ್ಷದಿಂದ ಈಚೆಗೆ 25 ವರ್ಷದ ಆಗಿರಲಿಲ್ಲ ಕೆಲಸ ನೆನ್ಮಂಗದಲ್ಲಿ, ಅಷ್ಟು ಕೆಲಸ ಆಗಿದೆ. ನಾವು ನೆನ್ಮಂಗದ ಭಾಗದಲ್ಲಿ ಹೋದರೆ ಎಲ್ಲೋ ಕೊಟ್ಗೆರೆಗೋ ಮಧುಗಿರಿಗೆ ಹೋಗ್ತಾ ಇದ್ದೀವಿ ಅನ್ನೋಷ್ಟು ಇದಿತ್ತು. ರಸ್ತೆಗಳೆಲ್ಲ ಕಿತ್ತೋಗಿರ್ತಾಯಿತ್ತು, ಒಂದು ಮೋರಿ ಇಲ್ಲ, ಒಂದು ಇದಿಲ್ಲ, ತುಂಬ ಕಷ್ಟ ಇತ್ತು. ನಮ್ಮ ಶಾಸಕರು ಬಂದ ಮೇಲೆ ಇಷ್ಟು ಕೆಲಸ ಮಾಡಿದ್ದಾರೆ. ಕೆಲವರು ವೈಯಕ್ತಿಕವಾಗಿ ತೊಗೊಂಡು ಬ್ಯಾನರ್ ಹಾಕೋತಾರೆ, ಬರೀ ಬ್ಯಾನರ್ ಇವರು ಅಂತ ಹೇಳಿದ್ದಾರೆ. ಬ್ಯಾನರ್ ಇವರು ಅಂದರೆ ನಾವೆಲ್ಲೆಲ್ಲ ನಾವೇ ಹಾಕಿರೋದು ಬ್ಯಾನರು, ನಾವು ಅವ್ರ ಕಾರ್ಯಕರ್ತರುಗಳು ಅವ್ರ ಬ್ಯಾನರ್ ಹಾಕಿರೋದು ನಾವೇ. ಯಾಕೆ ಅಂದರೆ ಇಲ್ಲಿವರೆಗೂ 25 ವರ್ಷದಿಂದ ಈ ಥರ 10 ಮಿನಿಸ್ಟ್ರುಗಳ್ನ, CMನ DCMನ ಕರ್ಕೊಂಬಂದು ಕಾಮಗಾರಿಗಳನ್ನ ಪೂಜೆ ಮಾಡಿಸಿರಲಿಲ್ಲ ಯಾವತ್ತೂ. ಒಂದೊಂದು ಹಳ್ಳಿಲೂ ಒಂದೊಂದು ಇದರಲ್ಲೂ ನಾವು ಬ್ಯಾನರ್ ಹಾಕಿದ್ದೀವಿ ಅಂದರೆ ಅವತ್ತು 10 ಕೆಲಸ ಆಗೈತೆ ಅಂತಲೇ ಅರ್ಥ. ಈಗ ನಮ್ಮ ದೊಡ್ಡಕರನಹಳ್ಳಿ ನನ್ನ ಗ್ರಾಮದಲ್ಲಿ ರಸ್ತೆ ಆಗಿದೆ, 1.5 ಕೋಟಿ ಶಾಸಕರೇ ಬಂದು ಪೂಜೆ ಮಾಡಿದರು, ಕೆಲಸನೂ ಆಗಿದೆ. ಯಾರೋ ಮೀಡಿಯಾದಲ್ಲಿ ಮಾತಾಡಿದ್ರಲ್ಲ, ಅವ್ರ ಮನೆ ಮುಂದೆನೂ ಕೆಲಸ ಆಗಿದೆ. ಅದನ್ನು ಅವ್ರು ಮನವರಿಕೆ ಮಾಡ್ಕೋಬೇಕು. ಏನೋ ಮಾತಾಡ್ತೀವಿ ಅಂತ ಮಾತಾಡ್ಬಿಟ್ರೆ ಯಾರು ಕೇಳೋಕ್ಕಿಲ್ಲ, ದಡ್ರಿಲ್ಲ. ಜನಗಳನ್ನ ವಿರೋಧ ಪಕ್ಷದ ಕೆಲಸನೇ ವಿರೋಧ ಮಾಡೋದು, ಎಚ್ಚರಿಸೋದು. ಹಂಗಂತ ಊಟ ತಿಂದು ನಾನು ಊಟನೇ ತಿಂದಿಲ್ಲ ಅಂತ ಹೇಳೋದಲ್ಲ. ಹಾಗಾಗಿ ದಯವಿಟ್ಟು ಮಾತಾಡುವಾಗ ಒಂದು ಹಿಡಿತದಲ್ಲಿರಬೇಕು. ನೀವು ಅವ್ರು ಯಾರು ಮಾತಾಡೋರು ಇರ್ತಾರಲ್ಲ, ಅವ್ರು ಸುತ್ತಮುತ್ತ ಇರ್ತಿರಲ್ಲ, ಅವ್ರಿಗೆ ಎಚ್ಚರಿಕೆನೇ ಹೇಳಬೇಕು. ಇಲ್ಲಪ್ಪ ನೀನು ಮಾತಾಡ್ತಾರೆ ತಪ್ಪು ಅಂತ ಹೇಳಬೇಕು. ಮತ್ತು ಕೆಲವರು ದಯವಿಟ್ಟು ಇಂಥ ಮಾಧ್ಯಮದವರೇ ಅಂತ ನಾನು ಹೇಳಲ್ಲ, ಯಾರೇ ಮಾಧ್ಯಮದವರು ಏನೋ ಒಂದು ಮಾತಾಡುವಾಗ ನೀವು ಒಂದು ಮೈಕ್ ಹಿಡಿತಾ ಇದ್ದಾರೆ ಅಂದರೆ ಅವ್ನು ತಪ್ಪು ಮಾತಾಡ್ತಾನೋ ಸರಿ ಮಾತಾಡ್ತಾನೋ, ಆ ಇಂಪಾರ್ಟೆನ್ಸ್ ಕೊಡಬೇಕಾ ಕೊಡಬಾರ್ದು ಅಂತ ದಯವಿಟ್ಟು ನೀವು ಅದನ್ನು ಅರ್ಥ ಮಾಡ್ಕೊಬೇಕು. ಯಾಕೆಂದರೆ ನಮ್ಮ ನೆಲಮಂಗಲದಲ್ಲಿ ನೀವು ನೋಡಿರ್ಬೋದು, ಒಬ್ಬ ಮಿನಿಸ್ಟ್ರ್ ಕರ್ಕೊಂಬಂದವ್ರು ನಾವು ಬ್ಯಾನರ್ ಹಾಕಿದ್ದೀವಿ. ತ್ಯಾಮಗೊಂಡು ರಸ್ತೆ, ಜಾರಕಿಹೊಳಿ ಅವ್ರು ಬಂದರೆ ತ್ಯಾಮಗೊಂಡು ರಸ್ತೆ ಆಗಿದೆ. ಇವತ್ತು ನೋಡಿದ್ರೆ ನೀವೇನು ಅದು ಡೆಲ್ಲಿಗೆ ಹೋಗುತ್ತಾ? ಹಳ್ಳಿಗೆ ಹೋಗೋದು. ಎಷ್ಟು ಹಳ್ಳಿಗಳ ಕನೆಕ್ಟ್ ಮಾಡುತ್ತೆ ತ್ಯಾಮಗೊಂಡು ರಸ್ತೆ ಅಲ್ವಾ? ನೆಕ್ಸ್ಟು ಸೊಂಡೆಗುಪ್ಪ ರಸ್ತೆ, ಅಲ್ಲೊಬ್ಬರು ಬಂದು ಮಿನಿಸ್ಟ್ರು ಪೂಜೆ ಮಾಡೋರೆ. ಇದು ತ್ಯಾಮಗೊಂಡು ರಸ್ತೆ, ಸೊಂಡೆಗುಪ್ಪ ರಸ್ತೆ ಎಲ್ಲಿಗೋಗುತ್ತದು? ಬೆಂಗಳೂರಿಗೆ ಹೋಗುತ್ತಾ? ಇಲ್ಲ ತಾನೇ, ನಮ್ಮ ಹಳ್ಳಿಗಳಿಗೆ ಕನೆಕ್ಟ್ ಆಗುತ್ತೆ. ಅದು ಚತುಷ್ಪಥ ರಸ್ತೆ ಮಾಡಿದ್ದಾರೆ. ಈಗ ನಮ್ಗೆ ಗಣೇಶನ ಕಡಲೆಕಾಯಿ ಪರಿಸೆ ಆಯಿತು, ಸುಮಾರು ಜನ ಆ ರಸ್ತೆ ಆಗ್ತಾ ಇರೋದು ನೋಡಿ ಬಾಯಿ ಮೇಲೆ ಕೈ ಇಟ್ಕೊಂಡ್ರು. ಈ ಥರ ಒಬ್ಬ MLA ನಮ್ಗೆ ಸಿಕ್ಕಿದ್ರಲ್ಲ, ಇದು ನಮ್ಮ ಪುಣ್ಯ ಅಂತ ಅಂದ್ಕೊಂಡ್ರು. ಹಾಗೆಯೇ ಜಮೀರ್ ಅಹಮದ್ ಅವ್ರು ಬಂದಿದ್ದರು, ಅವರು ಕೊಳಚೆ ನಿರ್ಮಲ ಇದರಿಂದ ಬಂದಿದ್ದು. ಅವ್ರು ಬಂದು ಪೂಜೆ ಮಾಡಿದಾಗೂ ನಾವು ಬ್ಯಾನರ್ ಹಾಕಿದ್ದೋ. ಬ್ಯಾನರ್ ಏನಕ್ಕೆ ಹಾಕಿದ್ದೋ? ಪಾಪ ಅಲ್ಲಿರೋ ಎಷ್ಟೋ ಹಿಂದುಳಿದ ಸಮುದಾಯಗಳು ಬದಿಕೊಂಡ್ರು. ಅಲ್ಲಿಗೆ ಮನೆಗಳು ಕಟ್ಕೊಡ್ತೀವಿ, ವಸತಿ ಸಮುಚ್ಚಯ ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ಮಾತು ಕೊಟ್ಟು ಕೆಲಸನೂ ಅವತ್ತೇ ಇದನ್ನು ಮಾಡಿಸ್ಬಿಟ್ಟು ಹೋದರು ಅಲ್ವಾ? ಹಾಗೆ ವೈದ್ಯಕೀಯ ಸಚಿವರು ಬಂದರು. ನಮ್ಮ ಹಾಸ್ಪಿಟ್ಲು ನೀವು ಹೇಳ್ತಿರಲ್ಲ, ವೈದ್ಯರು ಅಂತ ಹೇಳ್ತಿರಲ್ವಾ? ಇವ್ರು ಯಾರೋ ಕಾಂಟ್ರಾಕ್ಟರ್ ಕರ್ಕೊಂಬಂದ್ಬಿಟ್ರು, ವೈದ್ಯರು ಅಂತ ಬಿಟ್ಬಿಟ್ರು ಅಂತ ಹೇಳ್ತಿರಲ್ಲ. ವೈದ್ಯರಾದ್ರೆ ನಮ್ಮ ಯಾಕೆ ಹಾಸ್ಪಿಟ್ಲ್ ಅಪ್ಗ್ರೇಡ್ ಆಗಲಿಲ್ಲ? ಯಾಕೆ 100 ಸೀಟಿನ ಹಾಸ್ಪಿಟ್ಲ್ ಆಗಲಿಲ್ಲ? ಯಾಕೆ ಇವ್ರು ಬಂದಿದ್ದ ತಕ್ಷಣವೇ ಬೇಗೂರ ಹತ್ರ ಹೋಗಿ ಒಂದು ಜಾಗ ಗುರುತಿಸಿ ವೈದ್ಯಕೀಯ ಸಚಿವರನ್ನ ಕರ್ಕೊಬಂದು ಹಾಸ್ಪಿಟ್ಲ್ ಕಟ್ಟಕ್ಕೆ ಇದು ಮಾಡಿದ್ರು. ಅವತ್ತು ನಾವು ಬ್ಯಾನರ್ ಹಾಕಿದ್ದೀವಿ. ಯಾಕೆ ಬ್ಯಾನರ್ ಹಾಕಿದ್ದೀವಿ? ಇಂಥ ಒಬ್ಬ ವ್ಯಕ್ತಿನ ಕರ್ಕೊಬಂದು ಈ ಒಂದು ಹಾಸ್ಪಿಟ್ಲ್ ಕಟ್ಟಿಸ್ತಾರೋ ಅಂದರೆ ಇವ್ರು ಗ್ರೇಟ್ ಅಂತ ಅಲ್ವಾ? ಹಾಗೆಯೇ ನೀವು ಇದನ್ನು ನೋಡ್ಬೋದು, ಇಲ್ಲಿ ನಮ್ಮ ಕಾಲೇಜು, ನಾನು ಅದರಲ್ಲಿ CDC ಮೆಂಬರ್ ಆಗಿದ್ದೀನಿ, ನೆಲಮಂಗಲ ಪದವಿ ಪೂರ್ವ ಕಾಲೇಜಲ್ಲಿ. ಇವತ್ತೊಂದು 9 ಕೋಟಿ ಒಳಗೆ ಕೆಲಸ ನಡೀತಾ ಇದೆ. ನೀವು ನೋಡಿದ್ರೆ ನೀವು ಕಣ್ಣು ಖುಷಿ ಆಗುತ್ತೆ. ಯಾವ MLA ನನಗೆ ಹೋಗಿ ಆ ಥರ ಕಾಲೇಜಲ್ಲಿ ತಿಂಗ್ಳಿಗೆ ಒಂದು ಸರಿ ವಿಸಿಟ್ ಮಾಡಿ, ನೀವೆಲ್ಲ ನನ್ನ ಮಕ್ಕಳು, ನಮ್ಮ ಮಕ್ಕಳು, ನಮ್ಮ ನೆಲಮಂಗಲ ತಾಲೂಕು ಮಕ್ಕಳು, ನಿಮ್ಮ ಅಭಿವೃದ್ಧಿ ಆಗಬೇಕು, ಇದರಲ್ಲಿ ತುಂಬ ಉಳಿದಿದ್ದೀರಾ, ದಲಿತರಿದ್ದೀರಾ, ಇವರಿದ್ದೀರಾ, ತುಂಬ ಹಿಂದುಳಿದವರು, ಬಡವರು ಇದ್ದೀರಾ, ನೀವು ಇಂಪ್ರೂವ್ ಆಗಬೇಕು ಅಂತ ಅವ್ರು ಪ್ರಯತ್ನ ಪಟ್ಟಿದ್ದಾರೆ. ಬಸ್ ಪಾಸ್ಗಳನ್ನ ಕೊಡಿಸಿದ್ದಾರೆ. ಎಲ್ಲ ಮಕ್ಳಿಗೂ ಇವತ್ತು ಫ್ರೀಯಾಗಿ ಬಸ್ ಪಾಸ್ ಕೊಡ್ತಾರೆ, ಆಯಿತಾ? ಯೂನಿಫಾರ್ಮ್ ಕೊಟ್ಟಿದ್ದಾರೆ. ಅಲ್ಲಿ ಏನೇ ಪ್ರೋಗ್ರಾಮ್ ಆದರೂ ಅವ್ರಿಗೆ ಊಟದ ಒಂದು ವ್ಯವಸ್ಥೆ ಮಾಡಿಕೊಡ್ತಾರೆ. ಅಷ್ಟು ಒಂದು ಒಳ್ಳೆ ವ್ಯಕ್ತಿಗೆ ನಾವು ಮಾತಾಡುವಾಗ ಅಲ್ಲಿ ಹಿಡಿದು ಮಾತಾಡಬೇಕು, ಮನಸ್ಸಿಗೆ ತೃಪ್ತಿಯಾಗಂಗೆ ಮಾತಾಡಬೇಕು. ಯಾಕೆಂದರೆ ಇವಾಗ ನನ್ನ ಹೆಸರೇ ಆಗಲಿ, ನಮ್ಮ ಶಾಸಕರ ಹೆಸರೇ ಆಗಲಿ ಯಾರೂ ಕಳೆಯೋಕ್ಕಾಗಲ್ಲ. ನಾನು ಮೊದಲು JDS ಅಲ್ಲಿದ್ದವನೇ, ಏನು ನಾನು ನಿಮ್ಮ ಹತ್ರ ಸುಳ್ಳು ಹೇಳೋದೇನಿಲ್ಲ. ನನಗೆ ಒಂದು 6 ತಿಂಗಳು 1 ವರ್ಷ ಇದ್ದಂಗೆ ನಾನು ಬಿಟ್ಬಿಟ್ಟು ಕಾಂಗ್ರೆಸ್ ಸೇರಿಕೊಂಡೆ. ಕರೆಕ್ಟಾ? ಯಾಕೆ ಸೇರಿಕೊಂಡೆ ಅಂದರೆ ನಾನು ಆ ಹಳ್ಳಿಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿ, ನಮ್ಮ MLA ಥರ ಏನು ನಮ್ಮ MLA ಗೌರ್ಮೆಂಟ್ ಸ್ಕೂಲಲ್ಲಿ ಕಾಲೋನಿದ್ದು ಇವತ್ತು ಈ ಮಟ್ಟಕ್ಕೆ ಬಂದವರು. ನಾನು ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿ ಆ ಹಳ್ಳಿಲಿ ಆಟ ಆಡ್ಕೊಂಡು ಬೆಳೆದವನು. ಈ ಹಳ್ಳಿನ ಅಭಿವೃದ್ಧಿ ಕಡೆಗೆ ತರಬೇಕು ಅಂತ, ಹೈವೇ ರಸ್ತೆಗೆ ನಮ್ಮ ರಸ್ತೆ ಡೈರೆಕ್ಟ್ ಕನೆಕ್ಟ್ ಆಗಬೇಕು ಅಂತ. ಮೊದಲು ಒಂದು ಸೈಡಲ್ಲಿ ಹೋಗಿ ಅಲ್ಲಿಂದ ಹೋಗಬೇಕಿತ್ತು, ಇವಾಗ ಡೈರೆಕ್ಟ್ ಕನೆಕ್ಟ್ ಆಗಬೇಕು ಅಂತ ನಾನೊಂದು ಕನಸಿತ್ತು 20 ವರ್ಷದಿಂದ. ಹಾಗಾಗಿ ನಾನು
ನಮ್ಮ ಹಳೆ ಎಮ್ ಎಲ್ ಎರ್ ಹತ್ರ ನಾನು ತುಂಬ ಸರಿ ಹೋಗಿದ್ದೆ. ನಾನು ಹೇಳಿದ್ನಲ್ಲ ಅವಾಗಲೇ, ಚರಂಡಿಗೆ 10 ಜನ ಕರ್ಕೊಂಡು ಹೋಗ್ಬೇಕಿತ್ತು, 1 ಲಕ್ಷ 2 ಲಕ್ಷ ಹಾಕ್ಸ್ಕೊಳಕ್ಕೆ ಅಂತ. ತುಂಬ ನಾನು ಸರ್ಕಸ್ ಮಾಡಿದ್ದೀನಿ, 10 ವರ್ಷ ಓಟ್ ಹಾಕಿದ್ದೀವಿ, ಸರ್ಕಸ್ ಮಾಡಿದ್ದೀವಿ. ಅದರಲ್ಲಿ ಒಂದು 10 ಲಕ್ಷ ಮಾಡೋರು ಆ 10 ಲಕ್ಷ ಮಾತ್ರ ಹಾಕ್ಕೊಟ್ರು ಜಲ್ಲಿಕಲ್ ರಸ್ತೆಗೆ ಅಂತ. ಅದು ಗೊತ್ತಿರ್ತಲ್ಲ ಗುಣಮಟ್ಟ. ಇವಾಗ ಹೇಳ್ತಾ ಇದ್ರಲ್ಲ ನೀವು ಕಳಪೆ ಗುಣಮಟ್ಟ ಅಂತ, ಇವತ್ತು ನೀವು ನೋಡಿದ್ದೀರಾ. ಯಾಕೆಂದರೆ ನಿಮಗೆ ಅದನ್ನು ನಾನು ತೋರಿಸ್ಬೇಕು. ಒಂದು ಸೆಕೆಂಡು. ನೋಡಿ, ಈ ತೋರಿಸ್ತಾ ಇದ್ದೀನಲ್ಲ, ಇದು ಗ್ರಾಮೀಣ ರಸ್ತೆ. ಇದು ನಮ್ಮೂರಿಗೆ ಹೈವೇಯಿಂದ ದೊಡ್ಡಕರನಹಳ್ಳಿಗೆ ಟಚ್ ಆಗ್ತಾ ಇರೋ ರಸ್ತೆ. ಇದು ಕಣ್ಮುಂದೆ ನಡೆದಿರೋ ಕೆಲಸ ಅಲ್ವಾ? ನೀವು ಇವತ್ತು ಹೋದ್ರು ಅಲ್ಲಿ ನೋಡ್ತಾ ತಾನೆ, ನೀವು ಮೀಡಿಯಾದಲ್ಲಿ ನೋಡಿದ್ದೀರ ತಾನೆ. ಇದೇನು ಹಳ್ಳಿ ರಸ್ತೆನಾ ಡೆಲ್ಲಿ ರಸ್ತೆನಾ? ಇದು ಗ್ರಾಮೀಣ ರಸ್ತೆ ತಾನೆ. ಗ್ರಾಮೀಣ ರಸ್ತೆ ಮಾಡಿಲ್ಲ, ಇದು ಮಾಡಿಲ್ಲ. ಮಾಡಿಲ್ಲ ಅಂತ ಹೇಳ್ತೀರಲ್ಲ, ಇದು ಗ್ರಾಮೀಣ ರಸ್ತೆ ಅಲ್ವಾ? ಹಾಗಾಗಿ ನನಗೆ ಹೈವೇ ರಸ್ತೆಗೆ ರಸ್ತೆ ಆಗಬೇಕಾಗಿತ್ತು. ಹಂಗಾಗಿ ನಾನು ಅಲ್ಲಿ ಬಿಟ್ಟು ಇಲ್ಲಿ ಬಂದು ಇವ್ರಿಗೇನೋ ನನ್ನ ಕಾಲು ಹಿಡ್ಕೊಂಡು ಕೈ ಹಿಡ್ಕೊಂಡು ಏನೋ ಮಾಡೋ ನಂದೊಂದು ರಸ್ತೆ ಮಾಡಿಕೊಡಿ ಅಂತ ಹೇಳಿದೆ. ಇಲ್ಲ ಗೌಡ್ರೆ, ನೀವು ಇಷ್ಟೆಲ್ಲ ರಾತ್ರಿ ಬೆಳಗ್ಗೆ ಓಡಾಡಿದ್ದೀರಾ, ಒಂದು ಮಾಡೇ ಕೊಡ್ತೀನಿ ಅಂತೇಳಿ. ಪಾಪ ಅವರು 50 ಲಕ್ಷ ಏನೋ ಹಾಕಕ್ಕೆ ಬಂದಿದ್ದರು. 50 ಲಕ್ಷ ಆಗಲ್ಲ ಅಣ್ಣ ಅಂತೇಳಿ 1.5 ಕೋಟಿ ಹಾಕಿ ಆ ರಸ್ತೆ ಮಾಡಿಕೊಟ್ಟಿದ್ದಾರೆ. ಅವರು ನನ್ನ ಪ್ರಕಾರ ಅಮ್ಮ ಹತ್ರ ಒಂದು ಸರಿ 4 ಕೋಟಿನ ಎಕ್ಸ್ಟ್ರಾ ತೆಗೆದಿದ್ದೀವಿ ಅಂದ್ಬಿಟ್ಟು ಅಮ್ಮ ಹತ್ರ ಈ ತೃತೀಯ ಲಿಂಗದವ್ರಿಗೆ ಹೋಗಿ ಹೂನಾರ ಹಾಕ್ಬಿಟ್ಟು ಸೆಲೆಬ್ರೇಟ್ ಮಾಡಿದರು. ಯಾರು ಇದೇ ಶ್ರೀನಿವಾಸ ಮೂರ್ತಿ ಕಡೆ ಹೋಗಿ, ಆಯಿತಾ. ಅವತ್ತು ನಾನು ನನ್ನ ಗ್ರಾಮದಲ್ಲಿ 4 ಕೋಟಿ ತೆಗೆದ್ರು, ಕಡಿಮೆ ತೆಗೆದ್ರು, ನಾನು ಒಳ್ಳೆ ವ್ಯಕ್ತಿನ ಆರಿಸಿದ್ದೀನಿ ಅಂತ ಒಂದು ಆತ್ಮತೃಪ್ತಿಯಿಂದ ಹೋಗಿ ಮನೆ ಮಲಗಿದ್ದೆ. ಕರೆಕ್ಟಾ? ಅದೇ ವ್ಯಕ್ತಿ ಬಂದು ಬೆಳಗ್ಗೆ ಬಂದು ಅಣ್ಣ ನಂದು ಇದೊಂದು ಕೆಲಸ ಆಗಬೇಕು, ತಹಸೀಲ್ದಾರ್ ಕೇಳ್ತಾ ಇಲ್ಲ ಅಂದಾಗ ಮಾಡಿಕೊಟ್ಟಿದ್ದಾರೆ. ಯಾರೋ ಒಂದು ನಮ್ಮ JDS ಅಲ್ಲ, ಏನೋ ಕಾಂಗ್ರೆಸ್ ಅಲ್ಲ, JDS ವ್ಯಕ್ತಿನೇ. ಕರೆಕ್ಟಾ? ಅದಕ್ಕಿಂತ ಇನ್ನೂ 20 ವರ್ಷ ಹಳೆ ಮೆಂಬರ್ ಆಗಿದ್ದ. ಆಯಪ್ಪನೂ ಅಷ್ಟೇ, ಭೀಮರಾಜು ಅಂತ ಪಾಪ, ಅವನು ಬಂದು ಒಂದು ಕೆಲಸ ಕೇಳ್ಕೊಂಡು ಹೋಗಿದ್ದ, ಮಾಡಿಕೊಟ್ಟಿದ್ದೀನಿ. ಕರೆಕ್ಟಾ? ನಮ್ಮ ಮಾಡಿಕೊಟ್ಟರು, ಅವ್ರು ಕೇಳಬೇಕಾದ್ರೆ ಬಂದು ಎಲ್ಲರಿಗೂ ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ, ಬಂದಿದ್ದಾರೆ, ಕೆಲಸ ಮಾಡಿಸ್ಕೊಂಡು ಹೋಗಿದ್ದಾರೆ. ಮಾಡಿದ್ಮೇಲೆ ಯಾಕೆ ಪಕ್ಷಾತೀತವಾಗಿ ಇದು ಮಾಡ್ತಾರೆ, ಒಂದೇ ಪಕ್ಷಕ್ಕೆ ಮಾಡ್ತಾರೆ ಅಂತ ಹೆಂಗೆ ಹೇಳ್ತೀರ ನೀವು? ಎಲ್ಲರಿಗೂ ಮಾಡ್ತಾವ್ರೆ. ನೀವು ನೋಡಿರ್ತೀರಾ, ಇವತ್ತು ನಾವು ನೆನ್ಮಂಗ್ಲ ಎಂಟ್ರಾಗಬೇಕಂದ್ರೆ ಒಂದು ಇಕ್ಕಟ್ಟಲ್ಲಿ ಬರ್ತಾಯಿದ್ದೋ, ಸಖತ್ ಇಕ್ಕಟ್ಟು. ಬಟ್ ಇವತ್ತು ಅದನ್ನು ವೈಡ್ ರೋಡ್ ಮಾಡಿ ಆ ಕಡೆ ಈ ಕಡೆ ಚರಂಡಿಗಳನ್ನ ಮಾಡಿ ಲೈಟಿಂಗ್ಸ್ ಇದು ಮಾಡೋಕ್ಕೆ ಮಾಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಈಗ ನಮ್ಮ ನೆನ್ಮಂಗ್ಲಕ್ಕೆ ಯಾರು ಅವ್ರು ಎಂಟ್ರಾಗ್ತಾವ್ರೆ ಅಂದರೆ ಅವ್ನು ಗೌರವ. ನೆನ್ಮಂಗ್ ಕಡೆ ಬರ್ತಾವ್ರು, ಡೆಲ್ಲಿ ಕಡೆ ಹೋಗಲ್ಲ ಅವರು. ಬೆಂಗಳೂರಿಂದ ಬಂದರೆ ನೆನ್ಮಂಗದೊಳಗೆ ಹೋಗೋದು. ನಾಡಪ್ರಭು ಕೆಂಪೇಗೌಡ ಪಾರ್ಕ್ ಅಂತ ಮಾಡಿದ್ದೀವಿ ದೊಡ್ಡಕರನಹಳ್ಳಿಲಿ, ನೀವು ಹೋಗಿ ಬೇಕಾದರೆ ನೋಡ್ಬೋದು. ಹಳ್ಳಿ ನೆನ್ಮಂಗ್ಲ ತಾಲೂಕಲ್ಲಿ ಹಳ್ಳಿ ಒಳಗಡೆ ಒಂದು ಪಾರ್ಕ್ ಮಾಡೋರೆ ಅಂದರೆ ಅದಕ್ಕೂ ಈ ಕಥಾಗಿದೆ ಅಂದರೆ ದೊಡ್ಡಕರನಹಳ್ಳಿಲಿ ಮಾತ್ರ ಮೊದಲನೇದು. ಪಾಪ ನಮ್ಮ MLA ಬಂದಿದ್ದ ತಕ್ಷಣ ಕರೆ ಮಾಡಿ ಹೋಗಿ ಕೆಲಸ ಮಾಡಿಸ್ಕೊಟ್ಟಿದ್ದು. ಈಗ ನಾನೇ ಬಂದು ಪಬ್ಲಿಕ್ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಲ್ಲ, ನಮ್ಮಲ್ಲೆಲ್ಲ ಹಂಗೆಲ್ಲ ತಂದು ಕೊಡೋಕ್ಕೆ ಆಗೋದೇ ಇಲ್ಲ ಅವ್ರಿಗೆ. ಈ ಜೈಮಂದಲ್ಲ, ಮುಂದಿನ ಜೈಮನಕ್ಕೂ ಆಗಲ್ಲ. ನಾವು ಯಾವತ್ತೂ ಒಗ್ಗಟ್ಟಿದ್ದೇ ಐತೆ, ನಾವು ಮಾಡೇ ಮಾಡ್ತೀವಿ. ಕೆಲಸ ಮಾಡ್ತಾವ್ರವರು. ನಾವು ಅದು ಚಿನ್ನ ತಂದಿರೋದು, ನಾವು ಚಿನ್ನ ಬಿಸಾಕಕ್ಕೆ ಇಷ್ಟಪಡ್ತೀವ? ನಮ್ಮ ಚಿನ್ನ ನಾವು ಮಡಿಗೆ ಮಾಡ್ತೀವಿ, ಅದಕ್ಕೆ ಬೆಲೆ ತಂದೆ ತತ್ತೀವಿ.